ಓಂ ನಮೋ ನಾರಾಯಣಾಯ. ನಮಸ್ಕಾರ ಪ್ರೀತಿಯ ಮೀನ ರಾಶಿಯ ದೇವಭಕ್ತರೇ, ಶ್ರಾವಣ ಮಾಸ 2025 ನಿಮಗಾಗಿ ದೇವರೊಂದಿಗೆ ನಿಕಟವಾಗಿ ಸಂಪರ್ಕ ಸಾಧಿಸಲು, ಒಳಗಿನ ಶಕ್ತಿ ಅರಿಯಲು ಮತ್ತು ಜೀವನದ ಹೊಸ ತಿರುವನ್ನು ಕಾಣಲು ಅವಕಾಶ ನೀಡುವ ಪವಿತ್ರ ಸಮಯ. ಈ ಮಾಸದಲ್ಲಿ ನಿಮ್ಮ ಆಂತರಿಕ ಶಕ್ತಿಗೆ ಬೆಳಕು ಬೀಳಲಿದೆ. ನೀವು ಒಮ್ಮೆ ದೂರವಾದ ದೇವತೆಯ ಚೈತನ್ಯ ಮತ್ತೆ ನಿಮ್ಮೊಳಗೆ ಪ್ರಜ್ವಲಿತವಾಗಲಿದೆ. ಗ್ರಹ ಚಲನೆ ನಿಮಗಾಗಿ ಶುಭವಾಣಿ. ಈ ಶ್ರಾವಣ ಮಾಸದಲ್ಲಿ ಗುರು ಬಲಿಷ್ಠ ಸ್ಥಿತಿಯಲ್ಲಿ ಮೀನರ ರಾಶಿಗೆ ದೇವದತ್ತ ಶಕ್ತಿ, ಧಾರ್ಮಿಕ ಚಟುವಟಿಕೆ, ಪವಿತ್ರ ಯಾತ್ರೆ, ಆಧ್ಯಾತ್ಮಿಕ ಬೆಳವಣಿಗೆ. ಶನಿ ಕುಂಭದಲ್ಲಿ ನಿಮ್ಮ 12ನೇ ಸ್ಥಾನದಲ್ಲಿ ಹಳೆಯ ಬಾಂಧವ್ಯ, ಹಳೆಯ ಭ್ರಮೆಗಳ ಮುಕ್ತಿಗೆ ಸಮಯ. ಚಂದ್ರನೇ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಪ್ರಭಾವಿತ, ಭಾವನೆಗಳು ನಯವಾಗಿ ಬೆಳೆಯುತ್ತವೆ. ಆತ್ಮಶಕ್ತಿ ಮತ್ತು ಭಕ್ತಿಭಾವ. ಈ ಶ್ರಾವಣ ಮಾಸದಲ್ಲಿ ದೇವರನ್ನು ಅರಿವಿನೊಂದಿಗೆ ಆರಾಧಿಸುವ ಪ್ರಯತ್ನ ಶುರು ಮಾಡಿದರೆ ಅದು ಜೀವನದ ದಿಕ್ಕೇ ಬದಲಾಯಿಸುತ್ತೆ. ದೈನಂದಿನ ಪ್ರಾರ್ಥನೆ, ಮಂತ್ರ ಜಪ ಮತ್ತು ಸ್ತೋತ್ರ ಪಠಣದ ಫಲ ನಿಶ್ಚಿತವಾಗಿ ಲಭಿಸುತ್ತದೆ. ಆಧ್ಯಾತ್ಮಿಕ ಶಕ್ತಿ ನಿಮ್ಮ ನಿಜವಾದ ಹಿರಿಮೆಯನ್ನು ಗೊತ್ತಾಗಿಸುತ್ತೆ. ಪ್ರತಿದಿನ ಈ ಮಂತ್ರ ಪಠಿಸಿ. ಓಂ ಶ್ರೀಂ ಕ್ರೀಂ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ. ಇದು ಮನೋಬಲ, ಆರ್ಥಿಕ ಶಕ್ತಿ ಮತ್ತು ದೈವಿಕ ಅನುಗ್ರಹ ತರುತ್ತೆ. ಉದ್ಯೋಗ ಮತ್ತು ವ್ಯಾಪಾರ. ಮೀನ ರಾಶಿಯವರು ಈ ಶ್ರಾವಣ ಮಾಸದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ಧೈರ್ಯದಿಂದ ಮುಂದೆ ಸಾಗಬಹುದು. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಇತರರಿಗೆ ಸ್ಫೂರ್ತಿಯಾಗುತ್ತದೆ. ಹೊಸ ಹೊಣೆಗಾರಿಕೆಗಳು, ಪ್ರಾಮಾಣಿಕ ಪ್ರಯತ್ನಗಳಿಗೆ ಪ್ರಶಂಸೆಗಳು ದೊರಕುತ್ತವೆ. ಆಗಸ್ಟ್ 7ರಿಂದ 17 ಉದ್ಯೋಗ ಬದಲಾವಣೆ ಅಥವಾ ಪ್ರಾಜೆಕ್ಟ್ ಪ್ರಾರಂಭಕ್ಕೆ ಉತ್ತಮ ದಿನಗಳು. ವ್ಯಾಪಾರಿಗಳಿಗೆ ಹೊಸ ಉತ್ಪನ್ನ ಲಾಂಚ್ ಅಥವಾ ಶ್ರಾವಣ ರಿಲೀಜ್ ಆಫರ್ ಯಶಸ್ಸನ್ನು ತರುತ್ತದೆ. ಹಣಕಾಸು ಸ್ಥಿತಿ. ಹಣಕಾಸು ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ. ದೇವರ ಅನುಗ್ರಹದಿಂದ ಭವಿಷ್ಯದ ಹೂಡಿಕೆ ಬಗ್ಗೆ ಪ್ಲಾನ್ ಮಾಡೋ ಸಮಯ. ಬುದ್ಧಿವಂತಿಕೆ. ಉಡುಗೆ ಬಟ್ಟೆ ಅಥವಾ ಆಭರಣದ ಖರ್ಚು ಕಡಿಮೆ ಮಾಡಿ ಪೂಜೆಗೆ ದಾನ ಮಾಡಿದರೆ ಅದ್ಭುತ ಫಲ. ಪ್ರೀತಿ ಮತ್ತು ಕುಟುಂಬ ಸಂಬಂಧ. ಪ್ರೀತಿಯಲ್ಲಿ ತಳಮಳವಾಗಿದ್ದವರು ಶಾಂತಿಯನ್ನು ಪಡೆಯುತ್ತಾರೆ. ಕುಟುಂಬದಲ್ಲಿ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಮಕ್ಕಳ ಭವಿಷ್ಯದ ಬಗ್ಗೆ ಸಂತೋಷದ ಸುದ್ದಿಗಳ ಸಾಧ್ಯತೆ. ಅವಿವಾಹಿತ ಮೀನ ರಾಶಿಯವರು ಶ್ರಾವಣದ 2ನೇ ಭಾಗದಲ್ಲಿ ಉತ್ತಮ ವರವಧುಗಳ ಪರಿಚಯ. ಆರೋಗ್ಯ ಮತ್ತು ಮನಸ್ಸಿನ ಶಕ್ತಿ. ಈ ಮಾಸದಲ್ಲಿ ಮನಸ್ಸು ಶಾಂತ, ದೇಹ ನಿರಂತರ ಶಕ್ತಿಯುತ. ಯೋಗ ಮತ್ತು ಧ್ಯಾನದಿಂದ ನಿಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಬರುತ್ತದೆ. ಪವಿತ್ರ ಜಲ ಸೇವನೆ ಮತ್ತು ಸಾತ್ವಿಕ ಆಹಾರದಿಂದ ಆರೋಗ್ಯ ಹೆಚ್ಚು ಸುಧಾರಣೆ ಕಾಣುತ್ತದೆ. ಶ್ರಾವಣ ಮಾಸದ ವಿಶಿಷ್ಟ ಉಪಾಯಗಳು. 1. ಶನಿವಾರ ಶಿವಲಿಂಗಕ್ಕೆ ಕಷಾಯ, ತುಳಸಿ, ಕರ್ಪೂರ ಜೊತೆಗೆ ನೀರಿನ ಅಭಿಷೇಕ ಮಾಡಿ ಶನಿ ದೋಷ ನಿವಾರಣೆಗೆ. 2. ಪ್ರತಿಯೊಂದು ಸೋಮವಾರ ಓಂ ನಮಃ ಶಿವಾಯ ಪಠಿಸಿ ಮನಸ್ಸಿನ ಶುದ್ಧತೆ, ಭಕ್ತಿಯ ಬಲ. 3. ತುಳಸಿಗೆ ದಿನವೂ ಆರತಿ ಮಾಡಿ ಮನೆಯಲ್ಲಿ ಧನ್ಯತೆ ಹೆಚ್ಚುತ್ತದೆ. 4. ಗಾಯತ್ರಿ ಮಂತ್ರ ದಿನಕ್ಕೆ 9 ಬಾರಿ ಮನೋಶಕ್ತಿ ಬಲಪಡಿಸುತ್ತದೆ. ಶ್ರಾವಣದ ಪ್ರಮುಖ ದಿನಾಂಕಗಳು. ದಿನಾಂಕ ವಿಶೇಷತೆ. ಫಲ ಜುಲೈ 24 ಭೀಮ ಅಮಾವಾಸ್ಯೆ ಪಿತೃ ಶಾಂತಿ, ಪಾಪಕ್ಷಯ. ಆಗಸ್ಟ್ 4 ನಾಗಪಂಚಮಿ ಕುಟುಂಬದ ಭದ್ರತೆ, ಸ್ನೇಹದ ಬಲ. ಆಗಸ್ಟ್ 9 ಶನಿ ಶ್ರಾವಣ ಶನಿವಾರ ಶಕ್ತಿಯ ಅನುಗ್ರಹ. ಆಗಸ್ಟ್ 15 ವರಲಕ್ಷ್ಮಿ ಪೂಜೆ, ಧನ, ಧಾನ್ಯ, ಐಶ್ವರ್ಯವರ್ಧನೆ. ಆಗಸ್ಟ್ 19 ಮಹಾಶ್ರಾವಣ ಸೋಮವಾರ ಶಿವ ಅನುಗ್ರಹದ ಮಹಾಸಂದರ್ಭ. ಕೊನೆ ಮಾತು, ದೇವರ ಕೃಪೆಯಿಂದ ಬೆಳಕಿನ ಹಾದಿ. ಪ್ರಿಯ ಮೀನ ರಾಶಿಯವರೇ, ಈ ಶ್ರಾವಣ ಮಾಸವು ನಿಮ್ಮನ್ನು ಒಂದು ಹೊಸ ಶುದ್ಧತೆಯ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈ ಕಾಲದಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ದಾನ, ಪ್ರತಿಯೊಂದು ಮಂತ್ರ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ಇದು ನಿಮ್ಮ ಆತ್ಮ ಶುದ್ಧಿಗೊಳಿಸುವ ಸಮಯ. ಇದು ನಿಮ್ಮ ಹೃದಯ ದೇವದರ್ಶನೆಯ ದಿಕ್ಕಿನಲ್ಲಿ ಮುನ್ನಡೆಯುವ ಕಾಲ. ಶುಭಾಶಯಗಳು. ಶ್ರಾವಣ ಮಾಸ ನಿಮ್ಮ ಜೀವನದಲ್ಲಿ ಶಾಂತಿ, ಸಂಪತ್ತು, ಭಕ್ತಿ ಮತ್ತು ಬುದ್ಧಿಯ ಬೆಳಕು ತರಲಿ.